I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬುಧವಾರ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗಿಯಾಗಿ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಮಾತನಾಡುತ್ತಿರುವಾಗ ರಾಹುಲ್ ಗಾಂಧಿಯವರು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಚರ್ಚೆ ಮಾಡಿದರು. ಒಪ್ಪಂದ ಸಂಪೂರ್ಣವಾಗಿ ಏಕಪಕ್ಷೀಯವಾಗಿದ್ದು ಕೇಂದ್ರ ಸರ್ಕಾರ ಭಾರತವನ್ನ ಮಾರಾಟ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತಾನು ಹೇಳಿದ್ರು. ನಾವು ಸ್ಥಿರತೆಯ ಪ್ರಪಂಚದಿಂದ ಅಸ್ಥಿರತೆ ಜಗತ್ತಿಗೆ ಚಲಿಸ್ತಾ ಇದ್ದೀವಿ. ಯುದ್ಧದ ಯುಗ ಮುಗಿದಿದೆ ಅಂತ ಮೋದಿ ಹೇಳಿದ್ದಾರೆ. ಆದರೆ ನಾವು ಯುದ್ಧದ ಯುಗಕ್ಕೇನೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಅಪಾಯಕಾರಿ ಜಗತ್ತಿಗೆ ಚಲಿಸುವಾಗ ನಾವು ನಮ್ಮ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ಇಂಧನ, ಹಣಕಾಸು ಶಸ್ತ್ರಾಸ್ತ್ರೀಕರಣಗೊಳ್ತಾ ಇದೆ ಅಂತ ಬಜೆಟ್ ಒಪ್ಕೊಂಡಿದೆ. ಆದರೆ ಇದನ್ನ ಪರಿಹರಿಸೋ ಯಾವುದೇ ಅಂಶ ಬಜೆಟ್ನಲ್ಲಿ ಇಲ್ಲ. ನಮ್ಮ ಜನರು ಡೇಟಾ, ಆಹಾರ ಸರಬರಾಜು, ಇಂಧನ ವ್ಯವಸ್ಥೆಗಳನ್ನ ರಕ್ಷಿಸಬೇಕು ಅಂತ ಹೇಳಿದ್ರು. ಹಾಗೆ ನಾವು ಅಪಾಯಕಾರಿ ಪ್ರಪಂಚದತ್ತ ಸಾಗ್ತಾ ಇದ್ದೀವಿ. ನಮ್ಮ ಸಾಮರ್ಥ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದ ದೊಡ್ಡ ಶಕ್ತಿ ನಮ್ಮ ಜನರಲ್ಲಿದೆ ಅಂತಾನು ಹೇಳಿದ್ರು. ಸರ್ಕಾರ ಭಾರತ ಮಾತೆಯನ್ನ ಮಾರಾಟ ಮಾಡ್ತಿದೆ. ಭಾರತ ಯುಎಸ್ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನ ಏಕಪಕ್ಷೀಯ ಅಂತ ಕರೆಯೋದ್ರ ಮುಖಾಂತರವಾಗಿ ಮೋದಿ ಸರ್ಕಾರದ ಮೇಲೆ ವಾಗ್ದಾಳಿಯನ್ನ ಮುಂದುವರೆಸಿದ್ರು. ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಮ್ಮ ರೈತರು ಭಾರಿ ದೊಡ್ಡ ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ. ನೀವು ಬಡ ರೈತರನ್ನ ಹತ್ತಿಕ್ಕೋದಕ್ಕೆ ಬಾಗಿಲನ್ನ ಓಪನ್ ಮಾಡಿದೀರಾ. ಯಾವುದೇ ಪ್ರಧಾನಿ ಇದನ್ನ ಎಂದಿಗೂ ಮಾಡಿರಲಿಲ್ಲ ಅಂತಾನು ಹೇಳಿದ್ರು. ಭಾರತೀಯ ಜವಳಿ ಉದ್ಯಮ ಕಥೆ ಮುಗಿದಿದೆ ಅಂತ ಆರೋಪ ಮಾಡಿದ್ರು. ಇಂಧನ ಭದ್ರತೆ ಭಾರತ ಯುಎಸ್ ವ್ಯಾಪಾರ ಒಪ್ಪಂದದ ಅಡಿಯಲ್ಲಿ ಹೂತ್ ಹೋಗಿದೆ. ನಾವು ಯಾರಿಂದ ತೈಲವನ್ನ ಖರೀದಿ ಮಾಡ್ತೀವಿ ಅಂತ ಯುಎಸ್ ನಿರ್ಧರಿಸುತ್ತೆ ಅಂತ ಟೀಕಿಸಿದ್ರು. ಇಂಡಿಯಾ ಒಕ್ಕೂಟ ಅಧಿಕಾರದಲ್ಲಿದ್ದಿದ್ರೆ ನಾವು ನಮ್ಮ ರೈತರನ್ನ ರಕ್ಷಣೆ ಮಾಡ್ತಾ ಇದ್ವಿ. ನಮ್ಮ ಇಂಧನವನ್ನು ಕೂಡ ನಾವು ರಕ್ಷಣೆ ಮಾಡ್ತೀವಿ ಅಂತಾನು ಟ್ರಂಪ್ಗೆ ಹೇಳ್ತಾ ಇತ್ತು ಅಂತ ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಹೀಗೆ ಮಾತಾಡ್ತಾ ಇದ್ದಾಗ ಕಿರಣ್ ರಿಜಿಜು ಮಧ್ಯಪ್ರವೇಶಿಸಿ ಕಾಂಗ್ರೆಸ್ ನಾಯಕರು ತಮ್ಮ ಹೇಳಿಕೆಗಳನ್ನ ರಿಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಗಂಭೀರ ಅರ್ಥಗಳನ್ನ ಹೊಂದಿದೆ ಅಂತಾನು ರಾಹುಲ್ ಅವರ ಆರೋಪಗಳನ್ನ ಪ್ರೂವ್ ಮಾಡಬೇಕು ಅಂತಾನು ಕೇಳ್ಕೊಂಡ್ರು. ಖಂಡಿತ ಪ್ರೂವ್ ಮಾಡ್ತೀನಿ ಅಂತ ಎದ್ದು ನಿಂತ ರಾಹುಲ್ ಗಾಂಧಿ ನಾನು ಖಂಡಿತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಇದು ದುರಂತ. ಯಾಕಂದ್ರೆ ಇದು ಕೇವಲ ಪ್ರಧಾನಿಯ ಶರಣಾಗತಿಯಲ್ಲ, 1.5 ಬಿಲಿಯನ್ ಭಾರತೀಯರ ಭವಿಷ್ಯವನ್ನೇ ಶರಣಾಗಿಸಿದ್ದಾರೆ. ಹಾಗೆ ಬಿಜೆಪಿಯ ಆರ್ಥಿಕ ಸ್ಥಿತಿಯನ್ನ ರಕ್ಷಣೆ ಮಾಡೋದಕ್ಕೆ ಅವರು ಶರಣಾಗಿದ್ದಾರೆ ಅಂತ ರಾಹುಲ್ ಹೇಳಿದ್ರು. ಹಾಗೇನೆ ಭಾರತವನ್ನ ನೀವು ಮಾರ್ಬಿಟ್ಟಿದ್ದೀರಾ. ಭಾರತ ಮಾತೆಯನ್ನ ಮಾರೋದಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ನೀವು ನಮ್ಮ ತಾಯಿ ಭಾರತ ಮಾತೆಯನ್ನ ಮಾರಿದ್ದೀರಾ ಅಂತ ಪದೇ ಪದೇ ಈ ಮಾತನ್ನ ಹೇಳ್ತಾ ಭಾರತ ಯುಎಸ್ ವ್ಯಾಪಾರ ಒಪ್ಪಂದವನ್ನ ರಾಹುಲ್ ಗಾಂಧಿ ಟೀಕೆ ಮಾಡಿದ್ರು. Come to this house and talk this type of nonsense. Yes, sir. Are you not ashamed of yourselves? Are you not ashamed of giving? No. We are patiently listening to Honorable Leader of Opposition. We are patiently listening. But the words. So I'm not yielding, sir. No. But you are saying shameful. You are saying nonsense. So how can you? Okay, when the finance minister replies in the evening, the leader of opposition should listen to the reply of the Honorable Finance Minister. Yes. My request is, please use the word whatever you choose to use, but don't make it abusive. It doesn't. That's not abusive, my friend. Nonsense. जो nonsense आपने यूज किया वो कार्रवाई का हिस्सा नहीं बनेगा. Nonsense is not appropriate. I did not use nonsense, sir. You have used. Okay, sir, I won't use nonsense. Please. Sir, ashamed is not an abuse. No. There's nothing. In saying, are you not ashamed? There is no abuse. No, ashamed you can use. I am just stating. Whatever you have, okay, sir, let me speak. Forgotten, I think so. I am saying, Speaker, sir, I am saying that you have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.